ಏನಾದರೂ ಸರಿ, ಎಷ್ಟು ಕಷ್ಟ ಆದರೂ ಸರಿ ಅಂತ ನಿಂತಿರೋ ಪೊಲೀಸರು ಅವೆನ್ಯೂ ರೋಡಲ್ಲಿ. ಮುಂದೆ ಹಬ್ಬ ಬರ್ತಾ ಇರೋ ಕಾರಣ ಜನ ಎಲ್ಲ ಬಂದು ಪರ್ಚೇಸ್ ಮಾಡ್ತಿರೋ ಕಾರಣ ತುಂಬ ಬ್ಯುಸಿಯಾಗಿತ್ತು, ಟ್ರಾಫಿಕ್ ತುಂಬ ಜಾಸ್ತಿ ಇತ್ತು. ಅವರೇ ನಿಂತ್ಕೊಂಡು ಕ್ಲಿಯರ್ ಮಾಡ್ತಾಯಿದ್ರು. ಯಾವಾಗಲೂ ನಾವು ಬೈಕೊತಾ ಇರ್ತೀವಿ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ಒಬ್ಬರು ವ್ಯಕ್ತಿ ಗಾಡೀಲಿ ಹೋಗ್ತಾ ಇದ್ದಾರೆ. ಅವ್ರು ಹಿಂದ್ಗಡೆಯಿಂದ ಕೂತಿರೋಂಥ ವ್ಯಕ್ತಿ ಹೆಲ್ಮೆಟ್ ಹಾಕ್ಕೊಳ್ಳದೆ ಇದ್ದರೂ ಕೂಡ ಆ ಗಾಡಿನ ಬಿಟ್ಟಿರ್ತಾರೆ, ಗಮನಿಸ್ತಾ ಇಲ್ಲ ಅದು ಯಾವುದೂ. ಯಾಕೆಂದರೆ ಅವ್ರು ಬರೀ ಟ್ರಾಫಿಕ್ ಕ್ಲಿಯರ್ ಮಾಡೋ ಒಂದು ಕೆಲಸದಲ್ಲಿ ಮುಳುಗಿದ್ದಾರೆ. ಹಾಗೂ ಇಲ್ಲಿ ಕಾರ್ನರಲ್ಲಿ ನೋಡ್ಬೋದು, ಏನಪ್ಪ ಇಷ್ಟೊಂದು ಜನ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ ನಾನು ನೋಡ್ಕೊಂಡು ಹೋಗಿ ನೋಡಿದ್ರೆ ಅಂಗಡಿಯಿಂದನೇ ಶುರು ಆಗಿದೆ ಕ್ಯೂ. ಇಲ್ಲಿಂದ ಶುರು ಆಗಿದ್ದು ಕ್ಯೂ. ಹಂಗೆ ನೋಡಿದ್ರೆ ಅಯ್ಯೋ ಬಾಬಾ ಎಷ್ಟು ಜನ ನಿಂತಿದ್ದಾರೆ ನೋಡಿ ಇಲ್ಲಿ. ಎಲ್ಲರೂ ಹಾಯ್ ಅಂತಿದ್ರು ನಾನು ನೋಡಿ. ಇಲ್ಲಿ ತಾತ ಕೂಡ ಒಬ್ಬರು ನಿಂತ್ಕೊಂಡಿದ್ದಾರೆ. ಈ ಕ್ಯೂ ನೋಡಿದ್ರೆ ಹಂಗೇ ಹೋದರೆ ಇಲ್ಲಿ ಬಳಸ್ಕೊಂಡು ಹೋಗಿ ಇಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ವರೆಗೂ ಇದೆ. ಸರಿ, ಏನಪ್ಪ ಏನಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ಕೇಳಿದಾಗ ಆವಾಗ ಅರ್ಥ ಆಯ್ತು, ಇಲ್ಲೊಂದು ಬುಕ್ಗಳು ಕೊಡ್ತಾರಂತೆ. ಆ ಬುಕ್ಕು ಈ ಅಂಗಡಿಯಲ್ಲಿ ಸಿಗುತ್ತಂತೆ. ಅದು ತುಂಬ ಅದೃಷ್ಟ ತಂದು ಕೊಡುತ್ತಂತೆ ಇವ್ರಿಗೆಲ್ಲರಿಗೂ. ಹಾಗಾಗಿ ನಾನು ಇನ್ನೊಂದು ಕೇಳಿದ್ದೇನಪ್ಪ ಅಂದರೆ 1 ಗಂಟೆ ರಾತ್ರಿಯಿಂದನೂ ನಿಂತ್ಕೊತಾರಂತೆ. ಇವರೆಲ್ಲ ತುಂಬ ಖುಷಿಯಾಗಿ ನಾನು ವೀಡಿಯೋ ಮಾಡ್ತಿರೋದು ನೋಡಿ. ಆ ವಿಡಿಯೋ ನಾನು ಮಾಡ್ತಾ ಇದ್ದಂಗೆ ಹಾಯ್ ಅಂತಿದ್ರು ಎಲ್ಲರೂ. ಇನ್ನು ಈ ಹುಡುಗರು ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು ಅಲ್ಲಿ ಇದು ಏನೋ ಗ್ರಾಹಕರುಗಳನ್ನೆಲ್ಲ ರೋಡಿಗೆ ತೊಂದರೆ ಆಗಬಾರ್ದು ಅಂತೇಳಿ ಖುದ್ದಾಗ ಅವರೇ ನಿಂತ್ಕೊಂಡು ಅಂಗಡಿಯವರು ಮಾಲೀಕರು ಇದು ಮಾಡಿಸ್ತಾಯಿದ್ರು. ಹಾಗೂ ಇಲ್ಲಿ ಈ ಅಣ್ಣ ಹೇಳ್ತಾಯಿದ್ರು, ನಾನು ಸುಮಾರು ಹೊತ್ತಿನಿಂದ ನಿಂತಿದ್ದೀನಿ, ಇಲ್ಲಿ ಈ ದಿವಸ ಮಾತ್ರ ಹಿಂಗೆ ನಿಂತ್ಕೊಳ್ಳೋದು, ದೀಪಾವಳಿಗೆ ಒಂದು ಒಳ್ಳೆ ದಿವಸ ಬರುತ್ತೆ, ಆ ದಿವಸದಲ್ಲಿ ಈ ಥರ ತೊಗೊತೀವಿ ಅಂತ ಹೇಳಿದ್ರು. ಮಧ್ಯದಲ್ಲಿ ಯಶ್ ಅಂತ ನೋಡಿದೆ ನೋಡಿ, ಎಷ್ಟು ಥರ ಇದ್ದ ಇವನು. ಎಲ್ಲ ಒಳ್ಳೆಯದಾಗಲಿ.